ಮಾಡ್ತೀನಿ ಇವಾಗ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಮೇಲೆ ಮಾಡಿರಂತೆ. ಚೆನ್ನಾಗಿರಲ್ಲ ನಾನು ನೋಡ್ರಿ, ನಾನು ನಿಜ ನನ್ನ ಕಪ್ಪಾಳ ಕೊಡಿತೀನಿ. ಇವಾಗ ಇಷ್ಟಕ್ಕೂ ಹೆಣ್ಮಕ್ಳನ್ನ ಕಾರಲ್ಲಿ ಹಚ್ಕೊಂಡ್ಬಿಟ್ಟು ಯಾರು ಮಾಡ್ತಾ ಇರೋದು ಹಿಂಗೆ? ನಾನ್ ಮಾಡ್ತಾ ಇದ್ದೀನಾ? ಮೇಡಮ್ ಇದು ಕ್ಯಾಬ್ ಬುಕ್ ಮಾಡಿದ್ರಲ್ಲ? ಸುಧಾ ಅವ್ರು ಮಾಡಿದ್ದಿದ್ದಲ್ವಾ? ಹಾ ಹಾ ಹಾ. ಸಿಟ್ ಬನ್ನಿ ಸರ್ ಪಾಪರೆ ಮೇಡಮ್. ಹಲೋ. ಹಾ ಹೇಳ್ರಮ್ಮ. ಹಾ ಹೌದು. ಮತ್ತೆ ಇವತ್ತೊಬ್ಬರು ಸತ್ತೋಗವ್ರ. ಮತ್ತೆ ಹೆಂಗೋ ಹಿಂಗೆ ಆಗ್ತಾ ಇದ್ರೆ ಜಮೀನ್ ಮೇಲೆ ಅದು ಯಾವನ್ ಮಾಟ ಮಂತ್ರ ಮಾಡ್ಸವನು, ಅದು ಏನ್ ಕತೆನೋ. ಹಾ ಮತ್ತೆ ಕೇಳಿ ಮಾತಾಡೋ ಸ್ವಲ್ಪ. ಅದು ನಮ್ಗೆ ಹೆಂಗಾದ್ರೂ ಅದು ಸ್ವಲ್ಪ ಯಾರು ಅದು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಟ್ಬಿಟ್ರೆ ನಮಗೆ ಏನೋ ಲೈಫ್ ಸೆಟ್ಲ್ ಆಗ್ಬಿಡ್ತದಲ್ವಾ. ಹಾ ಅದೇ 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 ನೋಡೋಣ ಇರು, ನಾನು ವಿಚಾರಿಸ್ತಾ ಇದ್ದೀನಿ. ಆ ಪೂಜೆಗೆ ಯಾರು ಸಿಕ್ಕಿದ್ರೆ ಏನಾರು ಟ್ರೈ ಮಾಡೋಣ. ಸರಿ 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 ಆಯ್ತು. ಸರ್ ಇದು ಈ ಕಡೆ ಎಲ್ಲೋಗುತ್ತೆ ಸ್ಟ್ರೈಟ್ ಇದು? ಸರ್ ಟೋಲ್ ಗೇಟ್ ವಿಜಯನಗರ. ವಿಜಯನಗರ. ಸರ್ ಇಲ್ಲಿ ಯಾರು ನಿಮಗೆ ಕೂಲಿಯವರು ಯಾರು ಗೊತ್ತಾ ಸರ್ ನಿಮಗೆ? ಏನಾಗಿದೆ ಅಂದರೆ ನಮ್ಮದು ಜಮೀನು ಇದೆ ಒಂದು 10 ಎಕರೆ ನಮ್ಮೂರಲ್ಲಿ. ಅಲ್ಲಿ ಯಾರೋ ನಮ್ಮ ಜಮೀನ್ ಹತ್ರ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ. ಅಲ್ಲಿ ಯಾರು ಕೊಂಡ್ಕೊಳಕ್ಕೆ ಯಾರು ಬಂದರೆ ಅವ್ರಿಗೆ ಏನಾರು ಒಂದು ಕೆಟ್ಟದ್ದು ನಡೆದು ಸತ್ತೋಗೋದು ಅಥವಾ ಪ್ರಾಬ್ಲಮ್ ಆಗೋದು ಹಿಂಗೆ ಆಗ್ತೈತೆ. ಸೊ ಹಂಗಾಗಿ ಅವ್ರು ಬಂದ್ಬಿಟ್ಟು ಒಂದು ಪೂಜೆ ಮಾಡಬೇಕು, ಅದಕ್ಕೆ ಒಬ್ರನ್ನ ಕರ್ಕೊಂಬಂಡ್ರಿ, ಅದೇನೋ ರೆಡಿ ಮಾಡೋಣ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಹಂಗಾಗಿ ನಮ್ಗೆ ಯಾರು ಒಂದು ವ್ಯಕ್ತಿ ಬೇಕಾಗಿತ್ತು ಸರ್. ನಮ್ಗೆ ಯಾರು ಗೊತ್ತಿಲ್ಲ ಸರ್. ಇಲ್ಲೆಲ್ಲೂ ನಿಮ್ಗೆ ಐಡಿಯಾ ಇಲ್ವಾ ಸರ್ ಅಂತವರು? ನೀವೇನಾರು ಹೆಲ್ಪ್ ಮಾಡೋಕ್ಕಾಗುತ್ತಾ ಸರ್? ಏನು ಸರ್ ನೀವು? ಇಲ್ಲ ಸರ್ ಆಗಲ್ಲ ಸರ್. ಆ್ಯಕ್ಚುಲಿ ಅದು ಜಮೀನು ಬಂದ್ಬಿಟ್ಟು ಒಂದು 10 ಎಕರೆ ಇದೆ ಸರ್. ಅದು ನಿಮ್ಗೆ ಬೇಕಾದ್ರೆ ಅದರಲ್ಲಿ 1 ಎಕರೆ 2 ಎಕರೆ ಹಂಗೆ ಬೇಕಾದ್ರೆ ನಿಮ್ಗೆ ಏನಾದ್ರು ಇದು ಮಾಡಿಸ್ತೀವಿ ನಾವು. ಅಯ್ಯೋ ಬೇಡ ಸರ್. ಏನಿಲ್ಲ, ಒಂದು 6 ಅಡಿ ಗುಂಡಿ ತೋಡ್ತಾರೆ, ಅದ್ರಲ್ಲಿ ಕುತ್ಕೋಬೇಕಂತೆ. ಒಂದು ದಿನ ಫುಲ್ ಕುತ್ಕೋಬೇಕಂತೆ, ಮೇಲೆ ಮಣ್ಣು ಮುಚ್ತಾರೆ. ಅದು ಒಂದು ದಿನ ಆದ್ಮೇಲೆ ಮತ್ತೆ ನಿಮ್ಮನ್ನ ತೆಗೆದುಬಿಟ್ಟು ನಿಮ್ಗೆ ಅದೇನಿದೆಯೋ ಬೇಕಾದ್ರೆ ಅಮೌಂಟ್ ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ ಸರ್. ಸತ್ಕಿತ್ತು ಹೋದ್ರೆ ಏನ್ ಸರ್ ಮಾಡ್ತೀರಾ? ಹೌದಲ್ವಾ? ಅದೇ ನಿಮ್ಗೆ ಸಂಖ್ಯೆ ಸತ್ತೋದ್ರೆ ನಿಮ್ಗೆ ದುಡ್ಡು ಕೊಡ್ತೀವಲ್ಲ ಸರ್ ಮನೆಯವ್ರಿಗೆ. ಸರ್ ಸುಮ್ಮನೆ ರೀ ಸರ್, ನೀವು ಹೆಲ್ಪ್ ಮಾಡ್ತೀರಾ ಸರ್? ಟೈಮ್ ಆಯ್ತು ನಡೀರಿ ಸರ್. ಫಸ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ? ಆಗಲ್ಲ, ಸುಮ್ಮನೆ ರೀ ಸರ್. ನೀವು ನಡೀರಿ ಸರ್. ಯಾಕೆ ಸರ್ ನಿಲ್ಸಿದ್ದೀರಾ? ಇಲ್ಲ ಸರ್, ಅದಕ್ಕೆ ಏನಾರು ಮೇಡಮ್ ನಿಮ್ಗೆ ಏನಾರು ಗೊತ್ತಾ ಮೇಡಮ್? ನಮ್ಗೆ ಯಾರು ಗೊತ್ತಿಲ್ಲ. ಏನಾರು ಹೆಲ್ಪ್ ಮಾಡೋಕ್ಕಾಗುತ್ತೆ ಸರ್ ಸ್ವಲ್ಪ? ಸರ್ ಸುಮ್ಮನೆ ಇರಿ ಸರ್, ನಡೀರಿ ಸರ್. ಇಲ್ಲಾಂದ್ರೆ ನಿಲ್ಸ್ಬಿಡಿ ಸರ್ ನನ್ನ. ಇಲ್ಲ ಇಲ್ಲ ಅವ್ರ ಹತ್ರ ಮಾತಾಡ್ತೇವೆ, ಒಂದು ನಿಮಿಷ. ಏನು ಹೆಲ್ಪ್ ಮಾಡಿ ಸರ್. ಸರ್ ನನ್ನ ಹತ್ರ ಏನಕ್ಕೆ ಸರ್ ಹಿಂಗೆ ಕೇಳ್ತಾ ಇದ್ದೀರಾ? ನಡೀರಿ ಸರ್ ಸುಮ್ಮನೆ. ಸರ್ ಲೇಟ್ ಆಗ್ತಾ ಇದೆ. ಇಲ್ಲ ಮೇಡಮ್, ನಿಮ್ಗೆ ಯಾರು ಗೊತ್ತಾ ಮೇಡಮ್ ಸ್ವಲ್ಪ? ಸರ್ ನಮ್ಗೆ ಈ ಥರ ಯಾರು ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ಅದು ಒಂದು 6 ಅಡಿ ಗುಂಡಿ ತೋಡ್ತಾರೆ, ಅದರೊಳಗಡೆ ಕುತ್ಕೊಂಡಾಗ ಅವರು ಸ್ವಾಮೀಜಿ ಬಂದು ಎಲ್ಲ ಥರ ಪೂಜೆಗಳು ಮಾಡ್ತಾರೆ. ಆಮೇಲೆ ಅದು ಸರಿ ಹೋಗುತ್ತಂತ ಹೇಳಿದ್ದಾರೆ. ಅದಕ್ಕೆ ಸರ್ ಇವಾಗ ಹೋಗ್ತೀರಾ ಇಲ್ವಾ ನೀವು? ಸರ್ ಹೆಲ್ಪ್ ಮಾಡಿ ಸರ್. ಸ್ವಲ್ಪ ಸುಮ್ಮನೆ ಇರಿ ಸರ್. ಸರ್ ಸರ್ ಹಂಗೆ ಮಾಡಬೇಡಿ ಸರ್. ಸರ್ ಹೆಲ್ಪ್ ಮಾಡಿ ಸರ್. ನೀವು ಸರ್ ಸೂರ್ಯ ಸರ್ ಸರ್ ಪ್ಲೀಸ್ ಸರ್. ಏನು ಹಿಂಗೆಲ್ಲ ಮಾಡ್ತಿದ್ದೀರಾ ಸರ್? ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್. ಸರ್ ಮೇಡಮ್ ಮೇಡಮ್ ಒಂದು ನಿಮಿಷ ರೀ, ಒಂದು ನಿಮಿಷ ರೀ ಮೇಡಮ್, ಒಂದು ನಿಮಿಷ ಮೇಡಮ್. ಮೇಡಮ್ ಹಂಗೆ ಮಾಡಬೇಡಿ ಮೇಡಮ್, ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ ಮೇಡಮ್. ನಿಮ್ಗೆ ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ನಿಮ್ಗೆ ಬೇಕಾದ್ರೆ ನಾವು ದುಡ್ಡು ಕೊಡ್ತೀವಿ ಮೇಡಮ್. ನಿಮ್ಗೆ ನಿಮ್ ದುಡ್ಡು ಬೇಡ, ಏನು ಬೇಡ, ಒಂದು 10 ಲಕ್ಷ ಕೊಡ್ತೀವಿ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್, ಹಂಗೆಲ್ಲ ಮಾಡಬೇಡಿ. ಫೋನ್ ಬಿಡಿ, ಕೊಡ್ತೀನಿ ಬಿಡಿ. ನಾನು ನಿಜ ಚೆನ್ನಾಗಿರಲ್ಲ. ಫೋನ್ ಕೊಡಿ, ಫೋನ್ ಕೊಡಿ
ಫಸ್ಟ್ ಫೋನ್ ಕೊಡಿ. ಯಾರು ನಿಮ್ಮನ್ನ ಕಳ್ಸಿದಿಲ್ಲಿಗೆ? ಯಾರು ಕಳ್ಸಿದ್ರು ನಿಮ್ಮನ್ನ? ನನ್ ನಿಜ ಸರ್ ಭಯ ಆಗ್ತಿದೆ, ಪ್ಲೀಸ್ ಬಿಡಿ. ಹೇಳ್ತಾ ಇದೀನಿ ತಾನೇ, ನಮ್ಮ ಅಮ್ಮನಿಗೆ ಒಬ್ಳೆ ಮಗಳು ಸರ್, ಪ್ಲೀಸ್ ಸರ್ ನಿಮ್ ಕಾಲ್ ಇಟ್ಕೊಂಡು ಬಿಟ್ಬಿಡಿ ಸರ್. ಇಷ್ಟು ಮಾತಾಡ್ತಿರಲ್ಲ ಮೇಡಮ್ ನೀವು. ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್, ನಿಮ್ ಕಾಲ್ ನಾನು ನಿಮ್ ಕಾಲ್ ಬಿಡ್ತೀನಿ, ಬರ್ತೀರಾ? ಸರ್ ಬೇಡ ಸರ್, ನಿಮ್ಗೆ ಏನ್ ಸರ್ ಪೂಜೆ ಮಾಡಕ್ ಬೇಕಲ್ಲ, ನಾನು ಫಸ್ಟ್ ಕೆಳಗಡೆ ಗಿಳಿಸಿ ನಾನು ನಿಮ್ಗೆ ಸೆಟ್ ಮಾಡ್ಕೊಡ್ತೀನಿ ಪ್ಲೀಸ್ ಸರ್. ನೋ ನಾನ್ ಸತ್ರು ಇದನ್ನ ನಂಬೋದಿಲ್ಲ. ಪ್ಲೀಸ್ ಸರ್, ಯಾರನ್ನ ಸೆಟ್ ಮಾಡ್ತೀರಾ? ಯಾರನ್ನೊಬ್ರನ್ನ ಸೆಟ್ ಮಾಡ್ತೀನಿ ಸರ್, ಪ್ಲೀಸ್ ಸರ್. ಪಕ್ಕನಾ? ಹಾ ಸರ್ ಪಕ್ಕ. ಫೋನ್ ಕೊಡಿ ಸರ್ ಫಸ್ಟ್. ನಿಮ್ಗೆ ಎಷ್ಟು ಕೊಡ್ಬೇಕು ಕಮಿಷನ್? ಸರ್ ನಂಗೆ ಏನು ಕಮಿಷನ್ ಬೇಡ, ಕೊಡಿ ಸರ್, ಅವ್ರಿಗೆ ಕೊಟ್ಕೊಳ್ಳಿ ಸರ್. ಸರ್ ನೀವು ಲಾಕ್ ಓಪನ್ ಮಾಡಿ ಫಸ್ಟ್, ಫೋನ್ ಇಟ್ಕೊಳ್ಳಿ, ಲಾಕ್ ಓಪನ್ ಮಾಡಿ. ಅಣ್ಣ ಯಾರಂದ್ರು ಬಂದ್ರಿ ಅಣ್ಣ, ಪ್ಲೀಸ್ ಸರ್ ನೀವು ಡೋರ್ ಓಪನ್ ಮಾಡಿ ಸರ್. ನನ್ ಬಾಯಲ್ಲಿ ಕೆಟ್ಟ ಮಾತು ಬರ್ತದೆ, ಮೊದ್ಲೇ ಕೋಲಾರದ ಹುಡುಗಿ ನಾನು, ಪ್ಲೀಸ್ ಬಿಟ್ಬಿಡ್ರಿ. ನೀವು ಕೋಲಾರದವರು ಸರ್ ಬಿಡಿ ಸರ್. ಮೇಡಮ್ ಸರ್ ಲಾಕ್ ಓಪನ್ ಮಾಡಿ, ಇಲ್ಲ ಮೇಡಮ್ ಲಾಕ್ ಓಪನ್ ಮಾಡಿ. ಡೋರ್ ಓಪನ್ ಮಾಡಿ, ಡೋರ್ ಓಪನ್ ಮಾಡಿ. ಯಾರು ಪರ್ಮಿಷನ್ ಕೊಟ್ರು ನಿಮ್ಗೆ ಇದೆಲ್ಲ ಮಾಡೋದಕ್ಕೆ? ಮೇಡಮ್ ಪ್ಲೀಸ್ ಮೇಡಮ್ ಸ್ವಲ್ಪ ಸರ್ ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳ್ತಾ ಇರೋದು. ಸೈಡ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್ ಮೇಡಮ್. ನಿಮ್ಮ ಸೈಡ್ ಪ್ರಾಬ್ಲಮ್ ಆದ್ರೆ ನಾನೇನ್ ಬಂದಲ್? ನನ್ನ ಬಾಯ್ ಅದನ್ನೇ ಹೇಳ್ತಾ ಇರೋದು. ಮೇಡಮ್ ನೀವೇನಿಲ್ಲ, ಗುಂಡಿಯಲ್ಲಿ ಕುತ್ಕೊಳ್ಳಿ, ಅವರು ಪೂಜಾರಿ ಅವರು. ನೀವೇ ಶುದ್ಧ ಇದ್ದೀರಾ ತಾನೇ? ಹೋಗಿ ಕುತ್ಕೊಳ್ಳಿ ನೀವೇ. ಇಲ್ಲ ಮೇಡಮ್, ನಾವೇ ಕುತ್ಕೊಂಡ್ರೆ ಚೆನ್ನಾಗಿರಲ್ಲ, ಬೇರೆಯವ್ರು ಕುತ್ಕೋಬೇಕಂತ ಇಲ್ಲಿ, ಅದಕ್ಕೆ ತಾನೇ ಸಮಸ್ಯೆ. ನಿಮ್ದು ಸಮಸ್ಯೆ ಭಾರಿ ಗಂಭೀರ ಇದೆ ಸ್ವಾಮಿ. ಬಿಡಿ ಸರ್, ನೀವ್ ಯಾರನ್ನಾದ್ರೂ ಮೇಡಮ್ ನೋಡಿ ಮೇಡಮ್, ನಾನು ಸೂದಿ ಹಾಕ್ಬಿಡ್ತೀನಿ ಮೇಡಮ್ ನಿಮ್ಗೆ. ಆಮೇಲೆ ನೋಡಿ ನನ್ ಮಾತು ಕೇಳಿ ಸರ್, ಪ್ಲೀಸ್ ಸರ್. ನೋಡಿ ಮೇಡಮ್, ನಾನು ಹೇಳ್ತಾ ಇದ್ದೀನಿ. ಸರ್ ಫೋನ್ ಕೊಡಿ ಫಸ್ಟ್, ನನ್ನ ಫ್ರೆಂಡ್ ಫೋನ್ ಎಲ್ಲ ನಾನು ಕೊಡಲ್ಲ, ಫೋನ್ ಕೊಡಿ. ಫೋನ್ ಎಲ್ಲ ನಾನು ಕೊಡಲ್ಲ, ನನ್ ಮಾತು ಕೇಳಿ ಸರ್. ನಾನು ಕ್ಲಿಪ್ಪಲ್ಲಿ ಚುಚ್ತೀನಿ ಪ್ಲೀಸ್ ಸರ್. ಇವಾಗ ನಾನು ನೋಡ್ಕೊಳ್ಳಿ, ನಾನು ಸುಮ್ಮನೆ ರೇಗಿಸ್ಬೇಡಿ ಸರ್. ನನ್ ನೀಡಲ್ಸ್ ಬೇಡ, ಎತ್ತಿ ಫಸ್ಟ್ ನೀವು ತೆಗಿರಿ ಫಸ್ಟ್. ಸರ್ ಚೆನ್ನಾಗಿರಲ್ಲ, ನಾನು ನಿಜ ನೋಡಿ. ನೀವು ಅದ್ರಲ್ಲಿ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ, ಅತ್ತಿ ಮಾಡ್ತಾ ಇದ್ದೀರಾ. ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಇವಾಗ. ಪೊಲೀಸ್ ಕಂಪ್ಲೇಂಟ್ ಅಲ್ಲ, ಆಮೇಲೆ ಮಾಡಿರಂತೆ. ಕೇಳಿಸ್ಕೊಳ್ಳಿ, ನೀನ್ ಯಾವನ್ ಗುರು ನಾನು ಫೋನ್ ಎತ್ಕೊಳ್ಳೋದಕ್ಕೆ? ಕೊಡಿ ಫಸ್ಟ್ ನೀವು. ಫೋನ್ ಕೊಡು. ಈಗ ನೀವು ಬರ್ತೀರಾ ಇಲ್ವಾ ನಮಗೆ? ಫೋನ್ ಕೊಡು. ಬರ್ತೀರಲ್ವಾ ನೀವು ನಮ್ಮ ನಾನು ಊರಿಗೆ? ಯಾವಾಗ ಬರ್ಬೇಕು? ನಾನು ಯಾಕೆ ಬರ್ಬೇಕು? ನಾನು ಪೂಜೆ ಯಾವಾಗ ಮಾಡ್ತಾ ಇದ್ದಾರೆ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್. ಫೋನ್ ಕೊಡಿ ಫಸ್ಟ್, ಸುಮ್ಮನೆ ರೇಗಿಸ್ಬೇಡಿ. ಇವಾಗ ಕೆಟ್ಟ ಮಾತು ಬರ್ತದೆ, ಅದನ್ನೇ ಹೇಳ್ತಾ ಇರೋದು. ಕೆಟ್ಟ ಮಾತು ಬರ್ತದೆ, ಫೋನ್ ಕೊಡಿ ಫಸ್ಟ್. ನೋಡಿ ಮೇಡಮ್, ನಾನು ಸೂದಿ ಹಾಕ್ಬಿಡ್ತೀನಿ, ನಿಜವಾಗ್ಲೂ ಸೂದಿ ಸರ್ ನೋಡಿ, ಹಾಕ್ಬಿಡ್ತೀನಿ. ಇವಾಗ ನಿಜ ನಾನು ಕಿರ್ಚ್ಕೊಂತೀನಿ ಜೋರಾಗಿ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಸರ್ ನಿಜ ನಾನು ಕಪ್ಪಾಳು ಕೊಡಿತೀನಿ, ನಾನು ಸುಮ್ಮನೆ ರೇಗಿಸ್ಬೇಡಿ. ಫೋನ್ ಕೊಡಿ ಫಸ್ಟ್. ಕೊಡಿದ್ರು ಪರವಾಗಿಲ್ಲ, ನೀವು ಪೂಜೆಗೆ ಬರ್ಬೇಕು. ಸರ್ ಫೋನ್ ಕೊಡಿ. ಪೂಜೆಗೆ ಬರ್ತೀನಿ ಅಂತೇಳಿ. ಸರ್ ನಾನು ಬರಲ್ಲ ಸರ್. ಯಾಕೆ ಮೇಡಮ್ ಬರಲ್ಲ? ನಾನು ನಿಮ್ಗೆಲ್ಲ ದುಡ್ಡು ಅರೇಂಜ್ ಮಾಡ್ತೀನಿ ಮೇಡಮ್. ನಾನು ಬೇಡ ಸರ್, ನಂಗೆ ದುಡ್ಡೇನು ಬೇಡ ಸರ್, ಪ್ಲೀಸ್ ಸರ್. ಬೇಡ ಸರ್, ಫಸ್ಟ್ ನನ್ನ ಮಾತು ಕೇಳಿ ಮೇಡಮ್. ನಾನೇ ನಿಮಗೆ ದುಡ್ಡು ಕೊಟ್ಬಿಡ್ತೀನಿ. ಫಸ್ಟ್ ಡೋರ್ ತೆಗಿರಿ ಸರ್, ನಾನು ಹೋಗ್ಬೇಕು ಸರ್. ಸರ್. ನಿಮ್ಮ ಫ್ರೆಂಡ್ಸ್ ಯಾರು ಇದ್ದಾರೆ? ಸರ್ ನಿಮ್ಗೇನ್ ಇವಾಗ ಪೂಜೆ ಮಾಡಕ್ ಬೇಕು ತಾನೆ? ನಾನು ಯಾರನ್ನಾದ್ರೂ ಕರ್ಕೊಂಡ್ ಬರ್ತೀನಿ, ಡೋರ್ ಓಪನ್ ಮಾಡಿ. ಫೋನ್ ಕೊಡಿ ಫಸ್ಟ್. ಯಾರನ್ನ ಕರ್ಕೊಂಡು ಬರ್ತೀರಾ? ಯಾರನ್ನ ಒಬ್ಬನ್ ಕರ್ಕೊಂಡ್ ಬರ್ತೀನಿ, ಕೊಡಿ ಸರ್. ಯಾರು ಇದ್ದಾರೆ ಹೇಳಿ ಸರ್ ಕೊಡಿ ಸರ್, ಯಾರನ್ನ ಒಬ್ಬನ್ ಕರ್ಕೊಂಡ್ ಬರ್ತೀನಿ. ಪ್ಲೀಸ್ ಮೇಡಮ್, ಒಂದು ಹೆಲ್ಪ್ ಮಾಡಿ ಮೇಡಮ್. ಸೆನ್ಸ್ ಇಲ್ಲ, ಹೋಗಿ ಕಾಮನ್ ಸೆನ್ಸ್ ಬೇಡವಾ ಮನುಷ್ಯನ್ಗೆ? ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮೇಡಮ್ ನಮ್ಮ ಸೈಡ್. ಅಣ್ಣ ತಂಗಿರು ಅಕ್ಕ ತಂಗಿರು ಇದಾರೆ ತಾನೆ? ಏನಿದು ಮೇಡಮ್? ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಮೇಡಮ್. ನಿಮ್ಗೆ ಏನ್ ತೊಂದರೆ ಆಗಲ್ಲ ನಿಮ್ಗೆ. ನನ್ನ ಮಾತು ಕೇಳಿ. ನನ್ಗೇನು ಪ್ರಾಬ್ಲಮ್ ಇಲ್ಲ, ನೀವು ನನ್ಗೆ ಹೆಲ್ಪ್ ಮಾಡಕ್ ಬೇಕಾಗಿಲ್ಲ. ಫಸ್ಟ್ ಡೋರ್ ತೆಗಿರಿ, ಡೋರ್ ಓಪನ್ ಮಾಡ್ರಿ. ಡೋರ್ ಯಾಕೆ ಇವಾಗ ಓಪನ್ ಆಗ್ತಾ ಇಲ್ಲ? ಯಾಕೆ ಓಪನ್ ಆಗ್ತಾ ಇಲ್ಲ ಡೋರು? ಮೇಡಮ್ ನನ್ನ ಮಾತು ಕೇಳಿ ಮೇಡಮ್, ಅದು ಸರ್ ಓಪನ್. ಡೋರ್ ಯಾಕೆ ಓಪನ್ ಆಗ್ತಾ ಇಲ್ಲ ಅಂತ ನಾನು ಕೇಳ್ತಾ ಇರೋದು. ಫಸ್ಟ್ ಡೋರ್ ಓಪನ್ ಮಾಡ್ರಿ. ಇಲ್ಲ ತೆಗೆದ್ರೆ ನೀವು ಇಳಿದು ಓಡೋಗ್ಬಿಡ್ತೀರಲ್ಲ ಮೇಡಮ್. ಸರ್ ನಾನು ಓಡಾಗಲ್ಲ, ತೆಗೀರಿ ಸರ್. ಇಲ್ಲಿ ಯಾರನ್ನಾದ್ರೂ ಕರ್ಕೊಂಡ್ ಬರ್ತೀನಿ. ಇವಾಗ ಇಷ್ಟಕ್ಕೂ ಹೆಣ್ಮಕ್ಳನ್ನ ಕಾರಲ್ಲಿ ಹಚ್ಕೊಂಡ್ಬಿಟ್ಟು ಯಾರು ಮಾಡ್ತಾ ಇರೋದು ಹಿಂಗೆ? ನಾನ್ ಮಾಡ್ತಾ ಇದೀನಾ? ನಾನ್ ಸುಮ್ನೆ ರೇಗಿಸ್ಬಿಡಿ. ಫೋನ್ ಕೊಡಿ ಫಸ್ಟ್. ನೋಡಿ ಮೇಡಮ್, ಸರ್ ಫೋನ್ ಕೊಡಿ, ಫೋನ್ ಕೊಡಿ. ಇಷ್ಟೊತ್ತು ನಾನು ಆಗ್ತೀನಿ ನೀವು ಇಳಿಸಿ. ಏನ್ ಇಳ್ಸೋದು? ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದ್ ಹಿಂಗ್ ಮಾಡ್ಬಾರ್ದು ಸರ್. ಇಳಿಸಿ ಫಸ್ಟ್. ನಾನು ಅದೆಲ್ಲ ಒಪ್ಪಲ್ಲ ಇವಾಗ. ಸರ್ ನನ್ನ ಫ್ರೆಂಡ್ ಫೋನ್ ಮಾಡ್ಬೇಕು, ಫೋನ್ ಕೊಡಿ. ನೀವು ಒಪ್ಪೋದು ಗಿಪ್ಪೋದು ನನಗೆ ಬೇಕಾಗಿಲ್ಲ. ಫಸ್ಟ್ ಫೋನ್ ಕೊಡಿ, ಫಸ್ಟ್ ಫೋನ್ ಕೊಡಿ. ಸರ್ ನಾನು ನಿಜ ಹತ್ಕೊಂಡ್ರೆ ಚೆನ್ನಾಗಿರಲ್ಲ, ಕಿರ್ಚ್ಕೊಂಡ್ರೆ ಎಲ್ಲರೂ ಬರ್ತಾರೆ ಸರ್. ಸುಮ್ನೆ ಬೇಡ, ಇವಾಗ ನೋಡ್ಕೊಳ್ರಿ. ಕರೀಲಾ? ಅದಕ್ಕೆ ಸರ್, ಅದಕ್ಕೆ ಫೋನ್ ಕೊಟ್ಬಿಡಿ. ನನ್ನ ಪಾಡಿಗೆ ನಾನು ಹೊಟ್ಟೋಗ್ತೀನಿ, ನಾನೇನು ಪ್ರಾಬ್ಲಮ್ ಮಾಡಲ್ಲ. ಏನಿಲ್ಲ, ನಿಮ್ಗೆ ಅಲ್ಲಿ ಒಂದು 6 ಅಡಿ ಗುಂಡಿ ತೋಡ್ತಾರೆ, ಕಾಡ ಕುಂಡ್ರಿಸ್ಬಿಟ್ಟು ಸ್ವಲ್ಪ ಪೂಜೆಗಳು ಮಾಡ್ತಾರೆ ಅಷ್ಟೇ ಮೇಡಮ್, ಬೇರೆ ಏನಿಲ್ಲ ಮೇಡಮ್. ನನ್ನ ಕೈಲಿ ಆಗಲ್ಲ ಸರ್, ಹೆಲ್ಪ್ ಎಲ್ಲ ಮಾಡಕ್ ಸರ್. ಚೆನ್ನಾಗಿರಲ್ಲ, ನಾನು ನೋಡ್ರಿ. ನಾನು ನಿಜ ನನ್ನ ಕಪ್ಪಾಳ ಕೊಡಿತೀನಿ ಅಂತ ಹೇಳ್ತಾ ಇರೋದು. ಕೊಡಿದ್ರು ಪರವಾಗಿಲ್ಲ. ಫೋನ್ ಕೊಡಿ ಫಸ್ಟ್. ನೀವು ಫೋನ್ ಬಿಡ್ರಿ. ಫೋನ್ ಕೊಡಿ. ಫೋನ್ ಕೊಟ್ರೆ ನೀವು ಫೋನ್ ಮಾಡ್ತೀರಾ, ಆಮೇಲೆ ಸುಮ್ಗೆ ಸಮಸ್ಯೆಗಳಾಗ್ತವೆ. ಫೋನ್ ಕೊಡಿ. ನಾನು ನಿಜ ಏನ್ ಬೇಡ, ಹೊಡಿತೀನಿ. ನೀವು ಹೊಡೆದ್ರು ಪರವಾಗಿಲ್ಲ, ಪೂಜೆಯಲ್ಲಿ ಕೂತ್ಕೋಬೇಕು ನೀವು. ಫೋನ್ ಕೊಡೋಣ ಫಸ್ಟ್. ನೀವು ಹೊಡೆದ್ರು ಪರವಾಗಿಲ್ಲ, ಹೊಡೆದು ಬಿಡಿ. ಬೇಕಾದ್ರೆ ಒಂದೆರಡು ತಿನ್ಬಿಡ್ತೇನೆ. ನೀವು ಬರ್ತೀರಾ ಅಂದ್ರೆ 4 ಬೇಕಾದ್ರೂ ತಿಂತೀನಿ ನಾನು. ನಿಮ್ಮ ಮನೇಲಿ ಹೆಣ್ಮಕ್ಳು ಯಾರು ಇಲ್ವಾ? ಇದರ ಅದಕ್ಕೆ ನೀವು ಬನ್ನಿ ಮೇಡಮ್. ಮತ್ತಿನ್ನೇನು ಕರ್ಕೊಂಡು ಕುಳ್ಸೋಗಿ ಅವ್ರನ್ನ. ಸರ್ ಕಾರ್ ಮೂವ್ ಆಯ್ತಾ ನಿಮ್ಗಿದೆ ಇವಾಗ? ನಮ್ಮ ಫ್ಯಾಮಿಲಿ ಅವರು ಬರಬಾರ್ದು ಮೇಡಮ್. ಕಾರ್ ನಿಲ್ಸಿ, ಕಾರ್ ನಿಲ್ಸಿ. ಏನಕ್ಕೆ ಇವಾಗ? ಏನು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಳಿಸಿ ಫಸ್ಟ್ ಇಳಿಸಿ ಇಲ್ಲಿಂದ. ಮಾಡಬೇಡಿ ಮೇಡಮ್. ಸರ್ ಇಳಿಸಿ ಅಂತ ಹೇಳಿದ್ದು. ನಾನು ನಿಜ ಹತ್ಕೊಡ್ತೀನಿ ಸರ್, ಪ್ಲೀಸ್.
ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಅಳ್ಬೇಡಿ ಮೇಡಮ್. ಇಲ್ಲೇ ನೋಡಿ ಇಲ್ಲೇ ಮೇಡಮ್, ಇಲ್ಲಿ ಕ್ಯಾಮ್ರಾ ಇದೆ ನೋಡಿ. ಪ್ರ್ಯಾಂಕ್ ಇದು. ಸೊ ನಿಮ್ ಬ್ರ್ಯಾಂಕ್ ನಿಜವಾಗ್ಲೂ ನನ್ನ ಮಾತು ಕೇಳಿ. ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಇದೆ. ನಿಜವಾಗ್ಲೂ ಪ್ರ್ಯಾಂಕ್ ಇದು. ತಗೊಳ್ಳಿ ನಿಮ್ಮ ಫೋನ್ ನೀವು ತಗೊಳ್ಳಿ. ನಿಜವಾಗ್ಲೂ ಪ್ರ್ಯಾಂಕು. ನಿಮ್ಮ ಫ್ರೆಂಡ್ನ ಬೇಕಾದ್ರೆ ಕೇಳಿ. ನಿಮ್ಮ ಫ್ರೆಂಡ್ ಅವರು ಪ್ರ್ಯಾಂಕ್ ಮಾಡಿ ಅಂದ್ಬಿಟ್ಟು ಕುಂಡ್ರಿಸೋದು ಇಲ್ಲಿಗೆ. ಅವ್ರು ಸುಧಾ ಅವ್ರ ತಾನೇ ಹಚ್ಚಿದ್ರು ನಿಮ್ಮನ್ನ. ನಿಜ ಪ್ರ್ಯಾಂಕ್. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸರ್. ನೀವು ಏನ್ ಸರ್ ಹಿಂಗೆಲ್ಲ ಮಾಡ್ಕೊಂಡು? ನಿಜವಾಗ್ಲೂ ಪ್ರ್ಯಾಂಕ್. ಅವ್ರು ಮಾಡೋದಿಕ್ಕೆ ನಾವು ಮಾಡಿರೋದು. ಬೇಕಾದ್ರೆ ಕೇಳಿ ನೋಡಿ ಅವ್ರನ್ನ. A few moments later. ಸರಿನಾ? ಸರಿ, ನಮ್ಮಿಂದ ಏನಾದ್ರು ನಿಮ್ಗೆ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸಾರಿ. ಆಕ್ಚುಲಿ ಏನಕ್ಕಂದ್ರೆ ಈ ತರ ಮಾಡಿದ್ ನಾವು, ಗುರುತು ಪರಿಚಯ ಇಲ್ದಿರೋ ಕಾರ್ಗಳಲ್ಲಿ ಈ ಕೆಲವರು ಹತ್ತಾ ಇರ್ತಾರೆ ಹೈವೇಗಳಲ್ಲಿ ಕೈ ಅಡ್ಡ ಹಾಕ್ಬಿಟ್ಟು. ಸೊ ಹಂಗೆ ಹತ್ತೋದ್ರಿಂದ ಈ ಥರ ತೊಂದರೆಗಳಾಗುತ್ತೆ. ಹಂಗಾಗಿ ಯಾರು ಹತ್ತಬಾರ್ದು ಅಂತ ಜನಕ್ಕೆ ಸಂದೇಶ ಕೊಡೋಕ್ಕೆ ಈ ಥರ ಪ್ರ್ಯಾಂಕ್ ಮಾಡಿದ್ದಷ್ಟೇ. ನೀವೆಲ್ಲೂ ಆಚೆಗಡೆ ಹೋಗ್ತಾ ಇಲ್ಲ, ನಿಮ್ಮಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇಲ್ಲ. ನಿಮ್ಗೆ ಮತ್ತೆ ಅಲ್ಲೇ ವಾಪಸ್ ಬಿಡ್ತೀನಿ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ಸರಿನಾ? ಏನ್ ಕೋಲಾರ ದುಡಿ ನಾನು ಹೊಡೆದಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ಬಿಟ್ರಲ್ಲ ಮೇಡಮ್ ನೀವು. ಸರಿ ಬಿಡಿ, ಇಲ್ಲೊಂದು ಮಾತಾಡಿ. ದಯವಿಟ್ಟು ಗುರುತು ಪರಿಚಯ ಇಲ್ದೇ ಇರೋ ಕಾರು ಯಾರು ಹತ್ತಬೇಡಿ. ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಗಳಲ್ಲಿ ಮಾತ್ರ ಓಡಾಡಿ. ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಎಲ್ಲರೂ ನೋಡಿ.